ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 20 ಜುಲೈ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 78,151.45 965 ಪಿಟಿಎಸ್ 1.25% ಏರಿಕೆಯಾಗಿದೆ. ಅತಿ ಹೆಚ್ಚು ಲಾಭ. ಟೆಕ್ ಮಹೀಂದ್ರ 4.14% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಸನ್ ಫಾರ್ಮಾ 0.90% ಕುಸಿದಿದೆ. ನಿಫ್ಟಿ 50 ಇಂದು 24,334.301.09% ಆಗಿದೆ. 1.09% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೆನ್ಸೆಕ್ಸ್ 78,151.45 ಪಾಯಿಂಟ್ಗಳಲ್ಲಿ ಮುಕ್ತಾಯಗೊಳ್ಳುವುದರೊಂದಿಗೆ ಕಳೆದ ವಾರ ಭಾರತೀಯ ಮಾರುಕಟ್ಟೆಗಳು ಜಿಗಿದವು. ಸೆನ್ಸೆಕ್ಸ್ ಶೇಕಡ 1.25ರಷ್ಟು ಏರಿಕೆಯಾಗಿ 78,151.45ಕ್ಕೆ ಕೊನೆಯದಾಗಿ ಮುಕ್ತಾಯಗೊಂಡರೆ, ನಿಫ್ಟಿ 50 ಕೊನೆಯದಾಗಿ 24,334.30ಕ್ಕೆ ಮುಕ್ತಾಯಗೊಂಡಿದೆ. ಮುಂಬರುವ ದಿನಗಳಲ್ಲಿ 24,600ಕ್ಕಿಂತ ಹೆಚ್ಚಿನ ಚಲನೆಯು ನಿಫ್ಟಿಗೆ ದಾಖಲೆಯ ಗರಿಷ್ಠ ಮಟ್ಟವನ್ನು ತಲುಪಿಸಬಹುದು ಎಂದು ವಿಶ್ಲೇಷಕರು ಸೂಚಿಸುತ್ತಾರೆ. ಟಾಪ್ 10 ಕಂಪನಿಗಳಲ್ಲಿ 5 ಕಂಪನಿಗಳ ಮಾರುಕಟ್ಟೆ ಮೌಲ್ಯ 1.54 ಲಕ್ಷ ರೂಪಾಯಿ ಕೋಟಿ ಹೆಚ್ಚಳ. ಕಳೆದ ವಾರ ಭಾರತದ ಪ್ರಮುಖ 5 ಕಂಪನಿಗಳ ಮಾರುಕಟ್ಟೆ ಮೌಲ್ಯ 1.54 ಲಕ್ಷ ರೂಪಾಯಿ ಕೋಟಿಯಷ್ಟು ಹೆಚ್ಚಾಗಿದ್ದು, ಟಿಸಿಎಸ್ ಅತಿ ದೊಡ್ಡ ಲಾಭದಾಯಕವಾಗಿ ಹೊರಹೊಮ್ಮಿದೆ. ಟಿಸಿಎಸ್ ಷೇರುಗಳು ಶೇಕಡ 3.09ರಷ್ಟು ಲಾಭದೊಂದಿಗೆ ಕೊನೆಯದಾಗಿ 2,269 ರೂಪಾಯಿಗೆ ಮುಕ್ತಾಯಗೊಂಡವು. ಭಾರತದ ಈ ವರ್ಷದ ಅತಿ ದೊಡ್ಡ ಐಪಿಒಗೆ $31 ಬಿಲಿಯನ್ ಮೌಲ್ಯದ ಬಿಡ್ ಸಲ್ಲಿಕೆ. ಭಾರತದ ಅತಿ ದೊಡ್ಡ ಆಸ್ತಿ ನಿರ್ವಹಣಾ ಕಂಪನಿಯ ಐಪಿಒ ಸಾಂಸ್ಥಿಕ ಹೂಡಿಕೆದಾರರ ಭಾರೀ ಆಸಕ್ತಿಯೊಂದಿಗೆ ಮುಕ್ತಾಯಗೊಂಡಿದ್ದು, $31 ಬಿಲಿಯನ್ ಮೌಲ್ಯದ ಬಿಡ್ಗಳನ್ನು ಸೆಳೆದಿದೆ. ಈ ಭಾರೀ ಪ್ರತಿಕ್ರಿಯೆಯು ಭಾರತೀಯ ಈಕ್ವಿಟಿಗಳಲ್ಲಿ ಜಾಗತಿಕ ಮತ್ತು ದೇಶೀಯ ಹೂಡಿಕೆದಾರರ ಬಲವಾದ ವಿಶ್ವಾಸವನ್ನು ಎತ್ತಿ ತೋರಿಸುತ್ತದೆ. ಹೆಚ್ಚಿನ ಶೇಖರಣಾ ಕಂಪನಿಗಳನ್ನು ಆಕರ್ಷಿಸಲು ಸರ್ಕಾರದಿಂದ ಬ್ಯಾಟರಿ ಪಿಎಲ್ಐ ನಿಯಮಗಳ ಸಡಿಲಿಕೆ. ಹೆಚ್ಚಿನ ಇಂಧನ ಶೇಖರಣಾ ಕಂಪನಿಗಳನ್ನು ಆಕರ್ಷಿಸಲು ಸರ್ಕಾರವು ಹೊಸ 10 ಗಿಗಾವ್ಯಾಟ್ ಅವರ್ ಜಿಡಬ್ಲ್ಯೂಎಚ್ ಟೆಂಡರ್ನಲ್ಲಿ ಸಬ್ಸಿಡಿಗಳನ್ನು ಕಡಿಮೆ ಮಾಡಿದೆ. ಈ ಟೆಂಡರ್ ಪಿಎಲ್ಐ ಯೋಜನೆಯಡಿ ದೊಡ್ಡದಾದ 50 ಗಿಗಾವ್ಯಾಟ್ ಅವರ್ ಉಪಕ್ರಮದ ಅಂತಿಮ ಭಾಗವಾಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ಕುಸಿತ. ಕಚ್ಚಾ ತೈಲ ಬೆಲೆಯಲ್ಲಿ ಏರಿಕೆ. ಚಿನ್ನವು ಕೊನೆಯದಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $3,997ಕ್ಕೆ ಇಳಿಕೆಯಾಗಿ ಮುಕ್ತಾಯಗೊಂಡರೆ, ಬೆಳ್ಳಿ ಪ್ರತಿ ಟ್ರಾಯ್ ಔನ್ಸ್ಗೆ $55 ಮತ್ತು 95 ಸೆಂಟ್ಗೆ ಕುಸಿಯಿತು. ಈ ಮಧ್ಯೆ ಕಚ್ಚಾ ತೈಲ ಬೆಲೆಗಳು ಶೇಕಡ 1.92ರಷ್ಟು ಏರಿಕೆಯಾಗಿ ಕೊನೆಯದಾಗಿ ಪ್ರತಿ ಬ್ಯಾರೆಲ್ಗೆ $84 ಮತ್ತು 7 ಸೆಂಟ್ಗೆ ಮುಕ್ತಾಯಗೊಂಡವು. ಆಹಾರ ಸಂಸ್ಕರಣಾ ವಲಯಕ್ಕಾಗಿ ಪಿಎಲ್ಐ ಯೋಜನೆಯ ಮುಂದಿನ ಹಂತವನ್ನು ಅನ್ವೇಷಿಸುತ್ತಿರುವ ಕೇಂದ್ರ ಆಹಾರ ಸಂಸ್ಕರಣಾ ಸಚಿವಾಲಯವು ಮುಂದಿನ ಹಂತವನ್ನು ವಿನ್ಯಾಸಗೊಳಿಸಲು ಪ್ರಸ್ತುತ ನಡೆಯುತ್ತಿರುವ ಪಿಎಲ್ಐ ಕಾರ್ಯಕ್ರಮದ ಪಾಠಗಳನ್ನು ಪರಿಶೀಲಿಸುತ್ತಿದೆ. ಈ ಉಪಕ್ರಮವು ದೇಶೀಯ ಉತ್ಪಾದನೆಯನ್ನು ಉತ್ತೇಜಿಸಲು ಮತ್ತು ಕೃಷಿ ರಫ್ತುಗಳನ್ನು ಹೆಚ್ಚಿಸಲು ಉದ್ದೇಶಿಸಿದೆ. 2050ರ ವೇಳೆಗೆ ಶೇಕಡ 10ರಷ್ಟು ಆರ್ಥಿಕ ಬೆಳವಣಿಗೆಯನ್ನು ಮುನ್ಸೂಚಿಸಿದ ಅರ್ಥಶಾಸ್ತ್ರಜ್ಞ ನೌರಿಯಲ್ ರೂಬಿನಿ, ಕೃತಕ ಬುದ್ಧಿಮತ್ತೆ ಎಐ ಮತ್ತು ರೋಬೋಟಿಕ್ಸ್ 2050ರ ವೇಳೆಗೆ ಜಾಗತಿಕ ಆರ್ಥಿಕ ಬೆಳವಣಿಗೆಯನ್ನು ಶೇಕಡ 10ಕ್ಕೆ ಕೊಂಡೊಯ್ಯಬಹುದು ಎಂದು ಅರ್ಥಶಾಸ್ತ್ರಜ್ಞ ನೌರಿಯಲ್ ರೂಬಿನಿ ಮುನ್ಸೂಚಿಸಿದ್ದಾರೆ. ಆದರೆ ಈ ತಂತ್ರಜ್ಞಾನಗಳು ಉದ್ಯೋಗಿಗಳಲ್ಲಿ ಗಮನಾರ್ಹ ಭಾಗವನ್ನು ಬದಲಾಯಿಸಲಿವೆ ಎಂದು ಅವರು ಎಚ್ಚರಿಸಿದ್ದಾರೆ. ವಾಲ್ ಸ್ಟ್ರೀಟ್ ಚಟುವಟಿಕೆಯನ್ನು ಮುನ್ನಡೆಸಲಿರುವ ಆಲ್ಫಾಬೆಟ್, ಇಂಟೆಲ್ ಮತ್ತು ಟೆಸ್ಲಾ ಗಳಿಕೆಗಳು. ಪ್ರಮುಖ ತಂತ್ರಜ್ಞಾನ ದೈತ್ಯರು ತಮ್ಮ ತ್ರೈಮಾಸಿಕ ಗಳಿಕೆಯನ್ನು ವರದಿ ಮಾಡುತ್ತಿರುವುದರಿಂದ ಹೂಡಿಕೆದಾರರು ಮುಂಬರುವ ಬಿಡುವಿಲ್ಲದ ವಾರಕ್ಕೆ ಸಜ್ಜಾಗುತ್ತಿದ್ದಾರೆ. ಆರ್ಥಿಕ ಕ್ಯಾಲೆಂಡರ್ ತುಲನಾತ್ಮಕವಾಗಿ ಮಂದವಾಗಿದ್ದರೂ ಈ ಕಾರ್ಪೊರೇಟ್ ವರದಿಗಳು ಕೇಂದ್ರ ಹಂತವನ್ನು ಪಡೆದುಕೊಳ್ಳಲಿವೆ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $3,997 0.39% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,23,710 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.39% ಕುಸಿದಿದೆ. ಹಿಂದಿನ ಮುಕ್ತಾಯ $4,012 ಮತ್ತು 70 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $55 ಮತ್ತು 95 ಸೆಂಟ್ 0.16% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,732 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0.16% ಕುಸಿದಿದೆ. ಹಿಂದಿನ ಮುಕ್ತಾಯ $56 ಮತ್ತು 4 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರ ಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ.
WTI ಕಚ್ಚಾ ತೈಲ $84 ಮತ್ತು 7 ಸೆಂಟ್ 1.92% ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 1.92% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $82 ಮತ್ತು 49 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $96 ಮತ್ತು 27 ಸೆಂಟ್ 0.40%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.40% ಬಲಗೊಂಡಿದೆ. ಹಿಂದಿನ ಮುಕ್ತಾಯ $96 ಮತ್ತು 65 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ. ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $3,106. ಬೆಂಗಳೂರು $944 ಮತ್ತು 50 ಪೈಸಾ, $3,021. ಹೈದರಾಬಾದ್ $994, $3,191. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $3,128. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.